Hello students, ಇದು ವರ್ಕ್ಶಾಪ್ ಕ್ಯಾಲ್ಕುಲೇಷನ್ ಆ್ಯಂಡ್ ಸೈನ್ಸ್ ವಿಷಯದ ಸೆಕೆಂಡ್ ಇಯರ್ ತರಬೇತಿದಾರರಿಗೆ ಕಾಮನ್ ಟು ಆಲ್ ಟ್ರೇಡ್ಸ್ ಲೆಸನ್ ನಂಬರ್ 4 ದಟ್ ಈಸ್ ಕಂಪೌಂಡ್ ಇಂಟ್ರೆಸ್ಟ್. ಕಂಪೌಂಡ್ ಇಂಟ್ರೆಸ್ಟ್ ಅಂದರೆ ಚಕ್ರ ಬಡ್ಡಿ. ಲೆಸನ್ ನಂಬರ್ 3ನಲ್ಲಿ ನಾವು ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಏನು, ಅದರ ಫಾರ್ಮುಲಾ ಮತ್ತು ಅದರಲ್ಲಿ ಏನೇನು ಕ್ಯಾಲ್ಕುಲೇಷನ್ಸ್ ಮಾಡ್ತೀವಿ ಅದನ್ನೆಲ್ಲ ನಾನು ನಿಮಗೆ ಹೇಳ್ಕೊಟ್ಟಿದ್ದೇನೆ. ಈಗ ಮೊದಲು ಸಿಂಪಲ್ ಇಂಟ್ರೆಸ್ಟ್ ಈ ಕ್ಲಾಸಿನ ರಿವ್ಯೂ ತೊಗೊಂಡು ನಾನು ಕಂಪೌಂಡ್ ಇಂಟ್ರೆಸ್ಟ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೀನಿ. ಲೆಸನ್ ನಂಬರ್ 3 ರಿವ್ಯೂ ನೋಡಿರಿ. ಲೆಸನ್ ನಂಬರ್ 3ನಲ್ಲಿ ಸಿಂಪಲ್ ಇಂಟ್ರೆಸ್ಟ್ ನೋಡಿದ್ವಿ, ಅದರಲ್ಲಿ ಡೆಫಿನಿಷನನ್ನು ನೋಡಿದ್ವಿ. ಇದನ್ನು ಮೇನ್ ಪಾಯಿಂಟ್ಸ್ ನೀವು ನೋಟ್ ಮಾಡಿಕೊಡ್ರಿ. ಇಂಟ್ರೆಸ್ಟನ್ನು ನಾವು ಐ ಅಂತ ಡಿನೋಟ್ ಮಾಡ್ತೀವಿ. ಸಾಲ್ ಪಡ್ಕೊಂಡಿದ್ದ ಹಣನ ಪ್ರಿನ್ಸಿಪಲ್ ಅಮೌಂಟ್ ದಟ್ ಈಸ್ ಪಿ. ಆಮೇಲೆ ಇಂಟ್ರೆಸ್ಟ್ ಮತ್ತು ಪ್ರಿನ್ಸಿಪಲ್ ಅಮೌಂಟ್ ಎರಡು ಸೇರಿ ಅಮೌಂಟ್ ಆಗ್ತದೆ ದಟ್ ಈಸ್ ಎ. ಈ ಥರ ಐ ಅಂದ್ರೇನು, ಪಿ ಅಂದ್ರೇನು, ಎ ಅಂದ್ರೇನು ನಿಮ್ಗೆ ಗೊತ್ತಿರಬೇಕು. ಆಮೇಲೆ ಸಿಂಪಲ್ ಇಂಟ್ರೆಸ್ಟಿಗೆ ಫಾರ್ಮುಲಾ ನೋಡಿರಿ. ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು PNR ಡಿವೈಡೆಡ್ ಬೈ 100. ಇದರಲ್ಲಿ ಪಿ ಅಂದರೆ ಪ್ರಿನ್ಸಿಪಲ್ ಅಮೌಂಟ್, ಎನ್ ಅಂದರೆ ಪೀರಿಯಡ್ ಆಫ್ ಟೈಮ್. ನಾವು ಸಾಲನ್ನು ಫಾರ್ ಸಮ್ ಪೀರಿಯಡ್ ಆಫ್ ಟೈಮ್ ತೊಗೊಂಡಿರ್ತೀವಿ, ಅದು ದಟ್ ಈಸ್ ಪೀರಿಯಡ್ ಎನ್ ಅಂತ ಬರಿತೀವಿ. ಆಮೇಲೆ ರೇಟ್ ಆಫ್ ಇಂಟ್ರೆಸ್ಟ್ ಅದನ್ನು ಆರ್ ಅಂತ ಬರಿತೀವಿ. ಈಗ ಎ ಇದಕ್ಕೆ ಫಾರ್ಮುಲಾ 2 ಬರ್ಕೊಂಡಿದ್ದೀವಿ ನಾವು. ಎ ಈಸ್ ಈಕ್ವಲ್ ಟು ಪಿ ಪ್ಲಸ್ ಐ. ಆಮೇಲೆ ಎ ಈಸ್ ಈಕ್ವಲ್ ಟು ಪಿ ಪ್ಲಸ್ PNR ಡಿವೈಡೆಡ್ ಬೈ 100. ಇದನ್ನೇ ಸಿಂಪ್ಲಿಫೈ ಮಾಡಿದರೆ ಪಿ ಎ ಈಸ್ ಈಕ್ವಲ್ ಟು ಪಿ ಇಂಟು ಬ್ರಾಕೆಟ್ 1 ಪ್ಲಸ್ ಎನ್ ಇಂಟು ಆರ್ ಡಿವೈಡೆಡ್ ಬೈ 100. ಕಂಪೌಂಡ್ ಇಂಟ್ರೆಸ್ಟ್ ಲೆಸನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಗೆ ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಂಪೌಂಡ್ ಇಂಟ್ರೆಸ್ಟಿಗೆ ಏನು ಡಿಫ್ರೆನ್ಸ್ ಇದೆ ಇದನ್ನು ಒಂದು ಎಕ್ಸಾಂಪಲ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ಕಂಪೌಂಡ್ ಇಂಟ್ರೆಸ್ಟ್ ನಿಮ್ಗೆ ಲೆಸನ್ನ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಇವಾಗ ಡಿಫ್ರೆನ್ಸ್ ಬಿಟ್ವೀನ್ ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಂಪೌಂಡ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟನ್ನು ನಾವು SI ಅಂತ ಬರಿತೀವಿ, ಕಂಪೌಂಡ್ ಇಂಟ್ರೆಸ್ಟನ್ನು CI ಅಂತ ಬರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿರಿ, ಸಿಂಪಲ್ ಇಂಟ್ರೆಸ್ಟ್ ಪ್ರಕಾರ ನಾವು 10,000 ರೂಪೀಸ್ ಲೋನ್ ತೊಗೊಂಡಿರ್ತೀವಿ. 1 ವರ್ಷ ಆದಮೇಲೆ ಫಾರ್ ಸಮ್ ಪರ್ಸೆಂಟೇಜ್ ಆಫ್ ರೇಟ್ ಆಫ್ ಇಂಟ್ರೆಸ್ಟ್ ಏನಾಗ್ತದೆ, ಅದಕ್ಕೆ ಬಡ್ಡಿ 900 ರೂಪೀಸ್ ಆಗಿರ್ತದೆ. ಆಮೇಲೆ 1 ವರ್ಷ ಆದಮೇಲೆ ಏನಾಗ್ತದೆ ಅಂದರೆ 2ನೇ ವರ್ಷ ಫಾರ್ ಎಟ್ ದ ಎಂಡ್ ಆಫ್ ಸೆಕೆಂಡ್ ಇಯರ್ ಇದೇ 10,000 ರೂಪೀಸಿಗೆ ಏನಾಗ್ತದೆ 1,800 ರೂಪೀಸ್ ಬಡ್ಡಿ ಆಗ್ತದೆ. ದಿಸ್ ಈಸ್ ಇನ್ ಕೇಸ್ ಆಫ್ ಸಿಂಪಲ್ ಇಂಟ್ರೆಸ್ಟ್. ಈಗ ಕಂಪೌಂಡ್ ಇಂಟ್ರೆಸ್ಟ್ನಲ್ಲಿ ಏನಾಗ್ತದೆ ನೋಡಿರಿ, ಇಲ್ಲಿಯೂ ಕೂಡ ನಾವು ಸೇಮ್ ಇಂಟ್ರೆಸ್ಟಿಂದ 10,000 ರೂಪೀಸ್ ಲೋನ್ ತೊಗೊಂಡಿರ್ತೀವಿ. 1 ವರ್ಷ ಆದಮೇಲೆ ಇದು ನೋಡಿರಿ, ಆಫ್ಟರ್ 1 ಇಯರ್ ಏನಾಗ್ತದೆ ನಮಗೆ ಇದನ್ನು ಇದು ಬಿಡ್ರಿ. ಆಫ್ಟರ್ 1 ಇಯರ್ ಇಲ್ಲಿ ಏನಾಗ್ತದೆ, ಇಲ್ಲಿನೂ ಕೂಡ 900 ರೂಪೀಸ್ ಬಡ್ಡಿ ಆಗ್ತದೆ. ಆದರೆ 2ನೇ ವರ್ಷದ ಸ್ಟಾರ್ಟಕ್ಕೆ ಏನಾಗ್ತದೆ, 1ನೇ ವರ್ಷದ ಎಂಡಿಗೆ 900 ರೂಪೀಸ್ ಏನು ಬಡ್ಡಿ ಆಗಿರ್ತದಲ್ಲ ಅದನ್ನು ಏನಾಗ್ತದೆ ಪ್ರಿನ್ಸಿಪಲ್ ಅಮೌಂಟ್ ಸೇರಿಸಿ ಇದು ಎಗೆ ಅವರು ಬಡ್ಡಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇದು ಚಕ್ರ ಬಡ್ಡಿ. ಇದೇ ಥರ ಇದು 1 ಇಯರಿಗೆ ಕಂಪೌಂಡೆಡ್ ಇರ್ಬೋದು, ಸೆಕೆಂಡ್ ಇಯರಿಗೆ ಹಾಫ್ ಇಯರ್ಲಿ ಕಂಪೌಂಡೆಡ್ ಇದ್ದರೆ, ಫಾರ್ ಎಕ್ಸಾಂಪಲ್ 10,000 ರೂಪೀಸ್ ನಾವು ಲೋನ್ ಇದೆ, ಅದಕ್ಕೆ ಹಾಫ್ ಇಯರ್ಲಿ ಕಂಪೌಂಡೆಡ್ ಇದ್ದರೆ ಆಫ್ಟರ್ 6 ಮಂತ್ ಫಾರ್ ಎಕ್ಸಾಂಪಲ್ 10,000ಗೆ 450 ಇಂಟ್ರೆಸ್ಟ್ ಆಗ್ತದೆ ಅಂತ ತಿಳ್ಕೊರಿ. ಆಫ್ಟರ್ 6 ಮಂತ್ ಏನು ಮಾಡ್ತಾರೆ, 10,000 ಪ್ಲಸ್ 450 ಅಂದರೆ 10,450ಗೆ ಇಂಟ್ರೆಸ್ಟ್ ಸ್ಟಾರ್ಟ್ ಆಗ್ತದೆ ನಮಗೆ. ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಂಪೌಂಡ್ ಇಂಟ್ರೆಸ್ಟ್. ಕಂಪೌಂಡ್ ಇಂಟ್ರೆಸ್ಟ್ ಸ್ಟಾರ್ಟ್ ಮಾಡೋಣ ಅಂತ. ಇದರಲ್ಲಿ ನಾವು ಮೊದಲು ಕಂಪೌಂಡ್ ಇಂಟ್ರೆಸ್ಟ್ ಡೆಫಿನಿಷನ್ ಏನು ಮತ್ತು ಅದರ ಫಾರ್ಮುಲಾಸ್
ನೋಡೋಣಂತ. ಇಯರ್ಲಿ ಕಂಪೌಂಡೆಡ್, ಹಾಫ್ ಇಯರ್ಲಿ ಕಂಪೌಂಡೆಡ್, ಕ್ವಾರ್ಟರ್ಲಿ ಕಂಪೌಂಡೆಡ್ ಮತ್ತು ಫ್ರ್ಯಾಕ್ಷನ್ ಆಫ್ ಇಯರ್ಗೆ ಕಂಪೌಂಡ್ ಮಾಡಿದ್ದು ಫಾರ್ಮುಲಾಸ್ಗಳನ್ನು ನೋಡಿ ಅದರಲ್ಲಿ ಕ್ಯಾಲ್ಕುಲೇಷನ್ಸ್ ಮಾಡೋಣಂತ. ಸಿಂಪಲ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ಸ್ ಇದು ಈಸಿ ಆಗಿತ್ತು. ಕಂಪೌಂಡ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ಸ್ ಅಷ್ಟು ಈಸಿ ಆಗಿರೋದಿಲ್ಲ, ಸ್ವಲ್ಪ ಕ್ಲಿಷ್ಟ ಇರ್ತದೆ. ನೀವು ಭಾಳಷ್ಟು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ, ಭಾಳಷ್ಟು ಪ್ರಾಬ್ಲಮ್ಸ್ ಸಾಲ್ವ್ ಮಾಡಬೇಕಾಗ್ತದೆ. ಈ ಲೆಸನ್ನಲ್ಲಿ 2 ಎಕ್ಸಾಂಪಲ್ಸ್ ನಾವು ಸಾಲ್ವ್ ಮಾಡ್ತೀನಿ. ನೀವು ಮತ್ತೊಂದಿಷ್ಟು ಎಕ್ಸಾಂಪಲ್ಸ್ ಸಾಲ್ವ್ ಮಾಡಿ ಡಿಫಿಕಲ್ಟೀಸ್ ಇದ್ದರೆ ನನಗೆ ಫೋಟೋ ಕಳಿಸ್ರಿ, ನಾನು ಸಾಲ್ವ್ ಮಾಡಿ ನಿಮಗೆ ಕಳಿಸ್ತೇನೆ. ಕಂಪೌಂಡ್ ಇಂಟ್ರೆಸ್ಟ್ ಡೆಫಿನೇಷನ್ ನೋಡ್ರಿ. ಇನ್ ದಿಸ್ ಮೆಥಡ್ ದ ಇಂಟ್ರೆಸ್ಟ್ ಈಸ್ ಆ್ಯಡೆಡ್ ಟು ದ ಪ್ರಿನ್ಸಿಪಲ್ ಅಟ್ ದ ಎಂಡ್ ಆಫ್ ಎವ್ರಿ ಇಯರ್ ಆರ್ ಎವ್ರಿ ಟರ್ಮ್. ಪ್ರತಿಯೊಂದು ಟರ್ಮಿಗೆ ಏನಾಗ್ತದೆ ಅಂದರೆ ಇಂಟ್ರೆಸ್ಟ್ ಇದು ಪ್ರಿನ್ಸಿಪಲ್ ಅಮೌಂಟಿಗೆ ಆ್ಯಡ್ ಆಗಿ ಅದಕ್ಕೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಆಗ್ತದೆ. ದ ಇಂಟ್ರೆಸ್ಟ್ ಫಾರ್ ದ ನೆಕ್ಸ್ಟ್ ಇಯರ್ ಈಸ್ ಕ್ಯಾಲ್ಕುಲೇಟೆಡ್ ಆನ್ ದಿಸ್ ನ್ಯೂ ಪ್ರಿನ್ಸಿಪಲ್. ಅಂದರೆ ಆ ಹೊಸ ಪ್ರಿನ್ಸಿಪಲ್ ಅಂದರೆ ಇಂಟ್ರೆಸ್ಟ್ ಆ್ಯಡ್ ಆಗಿದ್ದು ಮತ್ತು ಪ್ರಿನ್ಸಿಪಲ್ ಎರಡೂ ಸೇರಿ ಅಮೌಂಟ್ ಏನು ಬಂದಿರ್ತಿರೋದಲ್ಲ ಅದಕ್ಕೆ ಮತ್ತೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಆಗ್ತದೆ. ಈ ಥರ ಅಕ್ಯುಮುಲೇಟ್ ಆಗಿರೋದು ಇಂಟ್ರೆಸ್ಟಿಗೆ ನಾವು ಕಂಪೌಂಡ್ ಇಂಟ್ರೆಸ್ಟ್ ಅಂತೇವೆ. ಈಗ ಕಂಪೌಂಡ್ ಇಂಟ್ರೆಸ್ಟ್ದ ಫಾರ್ಮುಲಾಗಳನ್ನು ನೋಟ್ ಮಾಡಿಕೊಡ್ರಿ. ಇದು ಫಾರ್ಮುಲಾ ಕಂಪೌಂಡೆಡ್ ಫಾರ್ ಇಯರ್ಲಿ ಅಂದರೆ ಒಂದು ವರ್ಷಕ್ಕದು ಕಂಪೌಂಡ್ ಆಗಿದ್ದು. ಅದಕ್ಕೆ ಮೊದಲು ನಾವು ಕಂಪೌಂಡ್ ಅಮೌಂಟಿಗೆ ಫಾರ್ಮುಲಾ ಏನೋ ನೋಡೋಣ. ಕಂಪೌಂಡ್ ಅಮೌಂಟ್ ಈಸ್ ಈಕ್ವಲ್ ಟು ದಟ್ ಈಸ್ ಎ ಪಿ ಇಂಟು ಬಕೆಟ್ 1 ಪ್ಲಸ್ ಆರ್ ಡಿವೈಡೆಡ್ ಬೈ 100 ರೇಸ್ ಟು ಎನ್. ಆಮೇಲೆ ಕಂಪೌಂಡ್ ಇಂಟ್ರೆಸ್ಟಿಗೆ ಫಾರ್ಮುಲಾ ನೋಡಿರಿ, ಪಿ ಇಂಟು ಬ್ರಕೆಟ್ 1 ಪ್ಲಸ್ ಆರ್ ಡಿವೈಡೆಡ್ ಬೈ 100 ರೇಸ್ ಟು ಎನ್ ಮೈನಸ್ ಪಿ. ಈ ಥರ ಇದು ಎ ಮತ್ತು ಐಗೆ ಫಾರ್ಮುಲಾ ಇರ್ತದೆ. ಈಗ ನಾವು ಕಂಪೌಂಡ್ ಇಂಟ್ರೆಸ್ಟನ್ನು ಎ ಮೈನಸ್ ಪಿ ಅಂತಲೂ ಬರಿಬೋದು. ಈಗ ಪಿ ಅಂದರೆ ಇಲ್ಲಿ ನೋಡಿರಿ, ಪಿ ಅಂದರೆ ಪ್ರಿನ್ಸಿಪಲ್ ಅಮೌಂಟ್, ಆರ್ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್, ಎನ್ ಅಂದರೆ ನಂಬರ್ ಆಫ್ ಇಯರ್ಸ್. ಇದು ಇಯರ್ಲಿ ಕಂಪೌಂಡೆಡ್ ಅಂದರೆ ಒಂದು ವರ್ಷ ಆದಮೇಲೆ ದ ಇಂಟ್ರೆಸ್ಟ್ ಏನಾಗ್ತದೆ ಪ್ರಿನ್ಸಿಪಲ್ ಅಮೌಂಟಿಗೆ ಆ್ಯಡ್ ಆಗ್ತದೆ. ಇಲ್ಲಿ ಎರಡನೇದು ಕಂಪೌಂಡೆಡ್ ಫಾರ್ ಹಾಫ್ ಇಯರ್ಲಿ. ಅದಕ್ಕೆ ಫಾರ್ಮುಲಾ ನೋಡಿರಿ. ಫಾರ್ ಹಾಫ್ ಇಯರ್ಲಿ ಅಮೌಂಟಿಗೆ ಫಾರ್ಮುಲಾ ನೋಡಿರಿ, ಪಿ ಇಂಟು ಬ್ರಕೆಟ್ 1 ಪ್ಲಸ್ 1 ಡಿವೈಡೆಡ್ ಬೈ 2 ಇಂಟು ಆರ್ ಡಿವೈಡೆಡ್ ಬೈ 100 ರೇಸ್ ಟು 2n. ಈಗ ಇದಕ್ಕೆ ನಾವು ಕಂಪೌಂಡ್ ಇಂಟ್ರೆಸ್ಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಇದು ಎ ಆಗಿರ್ತದೆ, ಅದಕ್ಕೆ ಪ್ರಿನ್ಸಿಪಲ್ನ ಮೈನಸ್ ಮಾಡಿದ್ರೆ ಕಂಪೌಂಡ್ ಇಂಟ್ರೆಸ್ಟ್ ಬರ್ತದೆ. ಈಗ ಮೂರನೇದು ಕಂಪೌಂಡೆಡ್ ಫಾರ್ ಕ್ವಾರ್ಟರ್ಲಿ ಅಂದರೆ ಈಗ ಇಲ್ಲಿ ನೋಡಿರಿ 3 ತಿಂಗಳಿಗೊಮ್ಮೆ ಇದು ಕಂಪೌಂಡೆಡ್ ಆಗಿರ್ತದೆ. ಫಾರ್ ಕ್ವಾರ್ಟರ್ಲಿ ಎ ಈಸ್ ಈಕ್ವಲ್ ಟು ಪಿ ಇಂಟು ಬ್ರಕೆಟ್ 1 ಪ್ಲಸ್ 1 ಡಿವೈಡೆಡ್ ಬೈ 4 ಇಂಟು ಆರ್ ಡಿವೈಡೆಡ್ ಬೈ 100 ಇಂಟು ಬ್ರಕೆಟ್ ರೇಸ್ ಟು 4n. ಇದನ್ನು ಫಾರ್ಮುಲಾ ನೋಟ್ ಮಾಡ್ಕೊರಿ. ಇಲ್ಲಿ ಕಂಪೌಂಡ್ ಇಂಟ್ರೆಸ್ಟ್ ಏನಾಗ್ತದೆ ಅಂದರೆ ಎ ಮೈನಸ್ ಪಿ. ಈಗ ಫಾರ್ ಫ್ರ್ಯಾಕ್ಷನ್ ಆಫ್ ಇಯರ್ ಅಂದರೆ ಒಂದೊಂದು ಸರಿ 2.5 ವರ್ಷಕ್ಕೆ 2 ವರ್ಷ 9 ತಿಂಗಳು, 2 ವರ್ಷ 3 ತಿಂಗಳು, 2 ವರ್ಷ 6 ತಿಂಗಳು, ಈ ಥರ ಫ್ರ್ಯಾಕ್ಷನ್ ಆಫ್ ಇಯರ್ಗಿದ್ದಾಗ ನಾವು ಫಾರ್ಮುಲಾ ಯಾವ್ದು ಇರ್ತದೆ ನೋಡ್ಕೊರಿ. ಇಲ್ಲಿ ಫಾರ್ ಎಕ್ಸಾಂಪಲ್ 2 ಇಯರ್ ಮತ್ತು 1/3 ಇಯರ್ಸ್, 2 ಕಂಪ್ಲೀಟ್ ಇಯರ್ಸ್ ಮತ್ತು ಒಂದು ಫ್ರ್ಯಾಕ್ಷನ್ ಆಫ್ ಇಯರ್ 1/3 ಇಯರ್ ಇದ್ದರೆ ಫಾರ್ಮುಲಾ ಏನಾಗ್ತದೆ ನೋಡಿರಿ. ಎ ಈಸ್ ಈಕ್ವಲ್ ಟು ಪಿ ಇಂಟು ಬ್ರಕೆಟ್ 1 ಪ್ಲಸ್ ಆರ್ ಡಿವೈಡ್ ಬೈ 100 ರೇಸ್ ಟು 2 ಇಂಟು ಬ್ರಕೆಟ್ 1 ಪ್ಲಸ್ 1/3 ಇಂಟು ಆರ್ ಡಿವೈಡೆಡ್ ಬೈ 100. ಇಲ್ಲಿ 1/3 ಇದ್ದಿದ್ದು ಇಲ್ಲಿ 1/3 ಬರ್ತದೆ. ಇದು ದಿಸ್ ಈಸ್ ಫಾರ್ 2 ಇಯರ್, ದಿಸ್ ಈಸ್ ಫಾರ್ 1/3 ಇಯರ್ಸ್. ಈಗ ಕಂಪೌಂಡ್ ಇಂಟ್ರೆಸ್ಟಿಗೆ ಫಾರ್ಮುಲಾ ಏನಾಗ್ತದೆ ಎ ಮೈನಸ್ ಪಿ. ಎಕ್ಸಾಂಪಲ್ ನಂಬರ್ 1 ನೋಡಿರಿ. ಫೈಂಡ್ ದ ಕಂಪೌಂಡ್ ಇಂಟ್ರೆಸ್ಟ್ ಆನ್ rupees 30,000 at 10% per annum for 2
ಫುಲ್ ಇಯರ್ಸ್ ಆ್ಯಂಡ್ 1/4 ಇಯರ್ಸ್ ಅಂದರೆ 2 ಪೂರ್ತಿ ವರ್ಷ ಮತ್ತು 1/4 ಇಯರ್ಸಿಗೆ 3000ಗೆ ಏನು ಮಾಡಬೇಕು ನಾವು ಕಂಪೌಂಡ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಇಂಟ್ರೆಸ್ಟ್ ರೇಟ್ ಎಷ್ಟಿದೆ 10%. ಈಗ ಗಿವನ್ ಡೇಟಾ ಬರ್ಕೋಬೇಕು. ಏನು ಕೊಟ್ಟಿದ್ದಾರೆ ನೋಡಿರಿ, ಪ್ರಿನ್ಸಿಪಲ್ ಅಮೌಂಟ್ ಪಿ ಇದೆ, ದಟ್ ಈಸ್ 30,000. ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ 10% ಮತ್ತು ಟೈಮ್ ಪೀರಿಯಡ್ ಎನ್ ಕೊಟ್ಟಿದ್ದಾರೆ, ದಟ್ ಈಸ್ 2 ಫುಲ್ ಇಯರ್ಸ್ ಆ್ಯಂಡ್ 1/4 ಇಯರ್. ಈಗ ಇದನ್ನು ಸಾಲ್ವ್ ಮಾಡಬೇಕಂದ್ರೆ ನಮಗೆ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ನೋಡಿರಿ. ಇಲ್ಲಿ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ, ಫಾರ್ ಫ್ರ್ಯಾಕ್ಷನ್ ಆಫ್ ಅ ಇಯರ್. ಇದನ್ನು ಫಾರ್ಮುಲಾ ನಾವು ಇಲ್ಲಿ ಯೂಸ್ ಮಾಡಬೇಕಾಗ್ತದೆ. ಅಮೌಂಟಿಗೆ ಫಾರ್ಮುಲಾ ಏನು ಬರ್ಕೋತೀವಿ ನಾವು, ಎ ಇಸ್ ಈಕ್ವಲ್ ಟು ಪಿ 1 + r / 100 raised to 2 into bracket 1 + 1 / 4 into r / 100. ಇಲ್ಲಿ ಈ ಫಸ್ಟ್ ಪಾರ್ಟ್ ಏನಿದೆ ದಿಸ್ ಇಸ್ ಫಾರ್ 2 ಇಯರ್ಸ್, ಇದು ಸೆಕೆಂಡ್. ಈ ಪಾರ್ಟ್ ಏನಿದೆ ದಿಸ್ ಇಸ್ ಫಾರ್ ಕ್ವಾರ್ಟರ್ ಇಯರ್. ಇಲ್ಲಿ ಈ ಫಾರ್ಮುಲಾದಲ್ಲಿ ನಾವು ಗಿವನ್ ಡೇಟಾದಲ್ಲಿನ ಎಲ್ಲ ವ್ಯಾಲ್ಯೂಸ್ ಇಲ್ಲಿ ಫಿಲಪ್ ಮಾಡ್ಕೊರಿ. ಪಿ ಇದೆ 30,000 ಮತ್ತೇನು ರೇಟ್ ಆಫ್ ಇಂಟ್ರೆಸ್ಟ್ 10, ಇದಿಷ್ಟೇ ಫಿಲಪ್ ಮಾಡ್ಕೋಬೇಕು. ಇಲ್ಲಿ ಈ ಪಾರ್ಟ್ನಲ್ಲಿ ಮತ್ತು ಇಲ್ಲಿ ಫಿಲಪ್ ಮಾಡ್ಕೋಬೇಕು. ಈಗ ಇದನ್ನು ಈ ಫಾರ್ಮುಲಾಗಳನ್ನು ರೆಡ್ಯೂಸ್ ಮಾಡಬೇಕು. ಇಲ್ಲಿ ನೋಡಿರಿ, ಇಲ್ಲೇ ರೆಡ್ಯೂಸ್ ಮಾಡಿರಿ. ಇದು ಆ್ಯಂಡ್ ಇದನ್ನು ರೆಡ್ಯೂಸ್ ಮಾಡಬೇಕು. ಇಲ್ಲಿ ಏನಾಗ್ತದೆ, ಇದನ್ನು ರೆಡ್ಯೂಸ್ ಮಾಡಿದ್ರೆ 1/10 ಆಗ್ತದೆ. ಇಲ್ಲಿ ಇವನ್ನೆರಡು ಮಲ್ಟಿಪ್ಲೈ ಮಾಡಿರಿ. 1 × 10 40 / 4 × 100 400. ಇದಿಷ್ಟು ರೆಡ್ಯೂಸ್ ಆಯಿತು. ಇದನ್ನು ಮುಂದೆ ಸ್ಟಿಲ್ ಸಿಂಪ್ಲಿಫೈ ಮಾಡಬೇಕು. ಇದನ್ನು ಇಲ್ಲಿ ನೋಡಿರಿ, ಇಲ್ಲಿ ಸಿಂಪ್ಲಿಫೈ ಮಾಡಬೇಕಂದ್ರೆ ನೀವು ಫ್ರ್ಯಾಕ್ಷನ್ಸ್ ಕ್ಲಾಸಿನಲ್ಲಿ ಯಾವ ಥರ LCM ತೆಗಿತೀವಲ್ಲ ಆ ಥರ LCM ತೆಗೆದುಬಿಟ್ಟು ಮಾಡಬೇಕು. ಇದು LCM ತೆಗೆದು ಇದನ್ನು ಆ್ಯಡ್ ಮಾಡಿದರೆ 11/10 ಆಗ್ತದೆ. ಇದನ್ನು ಇಲ್ಲಿ ಈ ಟರ್ಮ್ ಐತಲ್ಲ, ಇದನ್ನು 1 + 10 / 400 ಇದನ್ನು LCM ತೆಗೆದುಬಿಟ್ಟು ಆ್ಯಡ್ ಮಾಡಿದರೆ ನಮಗೆ ಆ್ಯಡ್ ಮಾಡಿ ಸಿಂಪ್ಲಿಫೈ ಮಾಡಿದರೆ 41/40 ಬರ್ತದೆ. ಈಗ ಇದನ್ನು ಸ್ಟಿಲ್ ಸಿಂಪ್ಲಿಫೈ ಮಾಡಿರಿ. ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೋರಿ. ಇದನ್ನು ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ರೇಸ್ ಟು 2 ಇರೋದ್ರಿಂದ ಇದನ್ನು 2 ಸರಿ ಬರ್ಕೋರಿ. ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊಂಡು ಇದನ್ನು ಇಲ್ಲಿ ರೆಡ್ಯೂಸ್ ಮಾಡಬೇಕು. 1 2 3 zeros, ಇದನ್ನು ಈ 3 zeros ಇಲ್ಲಿ ಕ್ಯಾನ್ಸಲ್ ಆಗ್ತದೆ. ಅದನ್ನು ಇಲ್ಲಿ ಸಿಂಪ್ಲಿಫೈ ಮಾಡಿದ್ದು ಬರ್ಕೋರಿ. 30 × 11 × 11 × 41/4. ಇದನ್ನು ಕ್ಯಾಲ್ಕುಲೇಟರ್ಲಿಂದ ನೀವು ಡಿವೈಡ್ ಮಾಡಿ ನೋಡಿರಿ, ಆನ್ಸರ್ ಎಷ್ಟು ಬರ್ತಿದೆ ಅಂದರೆ ಎ ಇಸ್ ಈಕ್ವಲ್ ಟು 37,207 ರೂಪೀಸ್ ಮತ್ತು ಮೇಲೆ 0.50 ರೂಪೀಸ್ ಆಗ್ತದೆ. ಈಗ ಇಲ್ಲಿ ನಮಗೆ ಎ ಕ್ಯಾಲ್ಕುಲೇಟ್ ಮಾಡಿದ್ವಿ. ಆಮೇಲೆ ಗಿವೆನ್ ಡೇಟಾದಲ್ಲಿ ಪಿ ಕೊಟ್ಟಿದ್ದಾರೆ, ನಾವು ಈಸಿಯಾಗಿ ಕಂಪೌಂಡ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ಬೋದು. ದಟ್ ಈಸ್ ಕಂಪೌಂಡ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಎ ಮೈನಸ್ ಪಿ. ದಟ್ ಈಸ್ ಎ ಎಷ್ಟು ಬಂದಿದೆ ನಾವು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ ಇಲ್ಲಿ 37,207.50 ಮೈನಸ್ 30,000 ಎಷ್ಟು ಬಂತಿದೆ 7,207.50 ರೂಪೀಸ್. ಇದು ಆನ್ಸರ್. ದಿಸ್ ಇಸ್ ಎಕ್ಸಾಂಪಲ್ ನಂಬರ್ 1. Example number 2. Find the principal that will yield a compound interest of Rs 4,160 rupees in 2 years at 8%. ಈ ಕ್ವಶನ್ ಕನ್ನಡದಲ್ಲಿ ಅರ್ಥ ಮಾಡಿಸ್ತೀನಿ. ಇಲ್ಲಿ ಏನು ಫೈಂಡ್ ಔಟ್ ಮಾಡಬೇಕು, ನಾವು ಪ್ರಿನ್ಸಿಪಲ್ ಫೈಂಡ್ ಔಟ್ ಮಾಡಬೇಕು. ಅವರು ಕಂಪೌಂಡ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗಿದ್ದೇ ಕೊಟ್ಟಿದ್ದಾರೆ 4,160 rupees ಫಾರ್ 2 years at ಇಂಟ್ರೆಸ್ಟ್ ರೇಟ್ 8%. ಈಗ ಇದನ್ನು ಗಿವನ್ ಡೇಟಾ ಬರ್ಕೋರಿ.
ಅವರು ಕಂಪೌಂಡ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ 4160 ರೂಪೀಸ್. ಆಮೇಲೆ ಎನ್ ಈಸ್ 2 ಇಯರ್ಸ್, ರೇಟ್ ಆಫ್ ಇಂಟ್ರೆಸ್ಟ್ 8% ಕೊಟ್ಟಿದ್ದಾರೆ. ಇವಾಗ ನಾವು ಫಾರ್ಮುಲಾ ಈ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಫಾರ್ಮುಲಾ ಯಾವುದು ಯೂಸ್ ಮಾಡಬೇಕು ನೋಡಿರಿ. ಇಲ್ಲಿ ಕ್ವಾರ್ಟರ್ಲಿ ಕಂಪೌಂಡೆಡ್ ಆಗಲಿ, ಹಾಫ್ ಇಯರ್ಲಿ ಕಂಪೌಂಡೆಡ್ ಮತ್ತು ಫ್ರ್ಯಾಕ್ಷನ್ ಆಫ್ ಇಯರ್ಸ್ ಏನು ಕೊಟ್ಟಿಲ್ಲ. ಅಂದರೆ ಇದು ಇಯರ್ಲಿ ಕಂಪೌಂಡೆಡ್ ಇದೆ. ಇದಕ್ಕೆ ನಾವು ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? ಈಗ ಫಾರ್ಮುಲಾ ಯಾವ್ದು ಯೂಸ್ ಮಾಡ್ಕೋಬೇಕು, ಗಿವನ್ ಡೇಟಾ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಾವು ಫಾರ್ಮುಲಾ ಯಾವ್ದು ಯೂಸ್ ಮಾಡಬೇಕಂತ ನಮಗೆ ಅರ್ಥ ಆಗ್ತದೆ. ಆಲ್ರೆಡಿ ನಾವು ಇಲ್ಲಿ ಇವು ನೋಟ್ ಮಾಡ್ಕೊಂಡಿರ್ಬೋದು ನೀವು. ಇವು 4 ನಾವು ಫಾರ್ಮುಲಾ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಅದರಲ್ಲಿ ನಾವು ಈ ಫಾರ್ಮುಲಾನ ಯೂಸ್ ಮಾಡಬೇಕು. ಇದನ್ನು ಫಾರ್ಮುಲಾ ಇಲ್ಲಿ ಬರೆದಿದ್ದಿದೆ. ನಾವು ಇಲ್ಲಿ ಪಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಅದರಲ್ಲಿ ಈ ಫಾರ್ಮುಲಾದಲ್ಲಿ ನಮಗೆ ಇದರಿಂದ ನಾವು ಪಿ ಕ್ಯಾಲ್ಕುಲೇಟ ಮಾಡ್ಬೋದು. ಅದಕ್ಕೆ ಕಂಪೌಂಡ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಏನಿದೆ, ಪಿ ಇಂಟು ಬ್ರಾಕೆಟ್ 1 + r/100 raised to n minus p. ಇದನ್ನು ಇಲ್ಲಿ ನೀವು ಗಿವನ್ ಡೇಟಾದ ಎಲ್ಲ ವ್ಯಾಲ್ಯೂಸ್ ಬರ್ಕೋರಿ. ಕಂಪೌಂಡ್ ಇಂಟ್ರೆಸ್ಟ್ ಕೊಟ್ಟಿದ್ದು ಬರ್ಕೋರಿ. ಆಮೇಲೆ ರೇಟ್ ಆಫ್ ಇಂಟ್ರೆಸ್ಟ್ 8 ಇದೆ, ಇಯರ್ ಇಲ್ಲಿ n 2 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಇನ್ನು ಈಗ ಇದನ್ನು ಈ ಈಕ್ವೇಷನ್ ಸಿಂಪ್ಲಿಫೈ ಮಾಡ್ಕೋಬೇಕು. 1 + 8/100 ಇದನ್ನು ಸಪ್ರೇಟಾಗಿ ನೀವಲ್ಲೇ ಬರ್ಕೊಂಡು 1 + 8/100 ಇದನ್ನು LCM 100 ಆಗ್ತದೆ. 100 ಆಗಿ ಆಮೇಲೆ ಇದನ್ನು ನೀವು 100 ಇಲ್ಲಿ 1 ಬರ್ತದೆ. ಇದಕ್ಕೆ 100 × 1 + 8 × 1 108/100 ಬರ್ತದೆ. ಈ ಥರ ನೀವು ಫ್ರ್ಯಾಕ್ಷನ್ ಲೆಸನಲ್ಲಿ ಎಕ್ಸ್ಪ್ಲೇನ್ ಮಾಡಿದ ಥರ ಇದನ್ನು ಸಿಂಪ್ಲಿಫೈ ಮಾಡ್ಕೋಬೇಕು. ಈಗ ಇದನ್ನೇ ಮತ್ತು ಇದನ್ನು ಡಿವೈಡ್ ಮಾಡಿಟ್ಟಿದ್ರೆ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎಷ್ಟಾಗ್ತದೆ, 27/25 ಆಗ್ತದೆ. ಈಗ ಇದಿಷ್ಟು ಟರ್ಮನ್ನು ನಾವು ಸ್ಟಿಲ್ ಸಿಂಪ್ಲಿಫೈ ಮಾಡ್ಕೋಬೋದು. ಇದನ್ನು ಪಿ ಕಾಮನ್ ತೆಗಿರಿ. ಆಮೇಲೆ ಇದನ್ನು 27 × 27 ಮಾಡಿದರೆ ಇಷ್ಟು ಬರ್ತದೆ. 25 × 25 ಮಾಡಿದರೆ 625 ಬರ್ತದೆ. -1 ಇಲ್ಲಿ ಪಿ ಕಾಮನ್ ಬಂತು. ಇದನ್ನು ಸ್ಕ್ವೇರ್ ಮಾಡಿ ಇಟ್ಟಿದ್ದು ಇದೆ. ಈ ಥರ ನಾವು ಈ ಸ್ಟೆಪ್ಪಿಂದ ಈ ಸ್ಟೆಪ್ಪಿಗೆ ಇದನ್ನು ಸಿಂಪ್ಲಿಫೈ ಮಾಡ್ಕೋಬೋದು. ಪಿ ಕಾಮನ್ ಬಂದಿದೆ. ಈಗ ನೋಡಿರಿ, ಇಲ್ಲಿ 279/625 -1 ಇದನ್ನು ನೀವು ಸಪ್ರೇಟಾಗಿ ಮತ್ತು ಈ ಥರ 729/625 -1 ಇದನ್ನು LCM ತೆಗೆದು ಸಿಂಪ್ಲಿಫೈ ಮಾಡಿದರೆ ಎಷ್ಟಾಗ್ತದೆ, 104/625 ಆನ್ಸರ್ ಬರ್ತಿದೆ. ಇದನ್ನು ಪ್ರಾಕ್ಟೀಸ್ ಮಾಡಬೇಕು ನೀವು. ಸಿಂಪ್ಲಿಫೈ ಮಾಡಿ ನೋಡಿರಿ. ಈಗ ಈ ಈಕ್ವೇಷನ್ದಿಂದ ನಾವು ಪಿ ಈಕ್ವಲ್ ಟು ಪಿ ಇದನ್ನು ಈಕ್ವೇಷನ್ನ ಬರ್ಕೋತೀವಿ. ಅದು ಪಿ ಈಸ್ ಈಕ್ವಲ್ ಟು 4160. ಇದು ಆ್ಯಸ್ ಇಟ್ ಈಸ್ ಆಗ್ತದೆ. ಆದರೆ ಈ ಟರ್ಮ್ ಇದೆಯಲ್ಲ, ಈ ಟರ್ಮ್ ಇದು ನ್ಯೂಮಿರೇಟರ್ ಬಿಕಮ್ಸ್ ಡಿನಾಮಿನೇಟರ್ ಆ್ಯಂಡ್ ಡಿನಾಮಿನೇಟರ್ ಬಿಕಮ್ಸ್ ನ್ಯೂಮಿರೇಟರ್. ಅಂದರೆ ಈಕ್ವಲ್ ಟು ಸೈನ್ ಈಚೆಗೆ ನಾವು ಅದನ್ನು ಕನ್ವರ್ಟ್ ಮಾಡಬೇಕು. ಈಗ ಇದಿಷ್ಟು ಟರ್ಮ್ ನೀವೇನು ಮಾಡಿರಿ, ಕ್ಯಾಲ್ಕುಲೇಟರ್ದಿಂದ ಮಲ್ಟಿಪ್ಲೈ ಮಾಡಿದರೆ ನಮಗೆ 25,000 ಆನ್ಸರ್ ಬರ್ತದೆ.